ನೀರು, ಗಾಳಿ, ಬೆಳಕು, ಅಕ್ಕಪಕ್ಕದಲ್ಲಿ ಅಂಗಡಿ ಎಲ್ಲ ಅನುಕೂಲ ಇದೆ ಕಣಮ್ಮ. ಅಲ್ಲ ಅರ್ಚನಾ, ನೀವೇನು ಅನ್ಕೊಳಲ್ಲ ಅನ್ನೋದಾದ್ರೆ ನೀವು ನಮ್ಮನೇಲೇ ಇರ್ಬೋದಲ್ವಾ? ನೀವ್ಯಾಕೆ ಮನೆ ನೋಡ್ಬೇಕು? ಶಾಂತಿ ನಿವಾಸ ಇಷ್ಟು ದೊಡ್ಡದಿದೆ ಅಪ್ಪ, ಇಲ್ಲೇ ಇರ್ಬೋದಲ್ವಾ? ನೀವಿರೋದು ಅಂದ್ರೆ ಅಬ್ಬಬ್ಬ 2 ತಿಂಗಳು, ಅದಕ್ಕೋಸ್ಕರ ಯಾಕೆ ಬೇರೆ ಮನೆ ಮಾಡ್ಕೋತಾ ಇದ್ದೀರಾ? ಅಣ್ಣನ್ ಚೆಕಪ್ ಎಲ್ಲ ಮುಗಿಸಿ ಊರ್ಗ್ ಹೋಗೋವರೆಗೂ ನಮ್ಮನೇಲೇ ಇರ್ಬೋದಲ್ವಾ? ಅದ್ ಹಾಗಲ್ಲ. ಅದೇನಂದ್ರೆ 1 ದಿನನೋ 2 ದಿನನೋ ಇದ್ರೆ ಚಂದ. ಅದನ್ ಬಿಟ್ಟು ಯಾವಾಗ್ಲೂ ಇಲ್ಲೇ ಇದ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ? ವಿಶ್ವಾಸ ಅನ್ನೋದು ದೂರ ದೂರ ಇದ್ರೇನೆ ಚೆನ್ನಾಗಿರೋದು. ಹತ್ರ ಬಂದಾಗ ಏನಾದ್ರೂ ಒಂದಾಗಿ ತೊಂದ್ರೆ ಆಗತ್ತೆ, ಕೆಟ್ಟ ಹೋಗುತ್ತೆ. ಆಮೇಲೆ ಒಬ್ರು ಮುಖ ಒಬ್ರು ನೋಡ್ದೇ ಇರೋ ತರ ಆಗತ್ತೆ. ನೀನೇನಮ್ಮ ಅತಿಥಿಗಳು ಹಾಗೆ ಹೀಗೆ ಅಂತ ಮಾತಾಡ್ತಿದ್ಯಾ? ನೀನ್ ನೋಡ್ದಾಗ ನಮ್ಗೇನ್ ಅನ್ಸುತ್ತೆ ಗೊತ್ತಾ? ನಮ್ ಶಾಂತಿನೇ ನಿಮ್ ರೂಪದಲ್ಲಿ ವಾಪಸ್ ಬಂದಿದ್ದಾಳೆ ಅನ್ಸುತ್ತೆ. ನೀನೇನಾರ ಅನ್ಕೊಳಮ್ಮ, ನಾವೆಲ್ಲರೂ ನಿನ್ನ ಹಂಗೆ ತಿಳ್ಕೊಂಡಿದೀವಿ. ಹೌದು ಅರ್ಚನಾ, ನೀನ್ ಬೇಕಾದ್ರೆ ನಮ್ ಕುಟುಂಬದವ್ರನ್ನ ದೂರ ಇಡ್ಬೋದು ಅಂತ ಪ್ರಯತ್ನ ಪಡ್ಬೋದು. ಆದ್ರೆ ನಿನಗೆ ಗೊತ್ತಿಲ್ಲದೆ ನೀನು ನಮ್ ಎಲ್ರ ಮನ್ಸಲ್ಲಿದ್ಯಾ ಅಮ್ಮ. ಈ ಶಾಂತಿ ನಿವಾಸಕ್ಕೆ ಕುಲ ದೇವತೆ ತರ ಇದ್ಯಾ. ನಮ್ ರಾಘವ್ ಪಾಲ್ಗೆ ದೇವತೆ ತರ ಇದ್ಯಾ. ಆ ದೇವ್ರು ವಾಪಸ್ಸು ನಿನ್ನನ್ನ ನಮಗ್ ಕೊಟ್ಟಿದ್ದಾನೆ ಅಂತ ನಮ್ಗೆಲ್ಲ ಅನ್ನಿಸ್ತಾ ಇದೆ.